ಈ ವಿಡಿಯೋದಲ್ಲಿ ನಾವು ಅಡಿಷನ್ ಆಫ್ 2 ನಂಬರ್ ಜಾವಾ ಪ್ರೋಗ್ರಾಮ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಅದರ ಔಟ್ಪುಟ್ ಹೇಗಿರಬೇಕು ಅಂತ ನೋಡ್ಕೊಳ್ಳೋಣ. ಸೊ ಮೊದಲನೇದಾಗಿ ನಾವು ಯೂಸರ್ ಹತ್ರ ಕೇಳಬೇಕು ಎಂಟರ್ 2 ನಂಬರ್. ಸೊ ಆಗ ಯೂಸರ್ ಏನು ಮಾಡ್ತಾರೆ, ಎರಡು ನಂಬರ್ನ ಇನ್ಪುಟ್ ಆಗಿ ಕೊಡ್ತಾರೆ. ಎಕ್ಸಾಂಪಲ್ ಈಗೊಂದು 10, 20. ಸೊ ಯೂಸರ್ ಇನ್ಪುಟ್ ಕೊಟ್ಟ ಮೇಲೆ ನಾವು ಅವರಿಗೆ ಔಟ್ಪುಟ್ನ ಕೊಡಬೇಕು, ಸಮ್ ಈಕ್ವಲ್ಸ್ 30 ಅಂತ. ನಮ್ಮ ಪ್ರೋಗ್ರಾಮ್ ಈ ರೀತಿ ವರ್ಕ್ ಆಗಬೇಕೀಗ. ಸೊ ಈ ರೀತಿ ವರ್ಕ್ ಆಗಬೇಕಂತಾಗ ನಾವು ಹೇಗೆ ಜಾವಾ ಪ್ರೋಗ್ರಾಮ್ನ ಬರೀಬೇಕು ಅಂತ ನೋಡ್ತಾ ಹೋಗೋಣ. ಸೊ ಅದರಲ್ಲಿ ಮೊದಲನೇದಾಗಿ ನೋಡ್ಬೋದು, ಇಲ್ಲಿನೊಂದು ಔಟ್ಪುಟ್ ಸ್ಟೇಟ್ಮೆಂಟ್ ಇದೆ. ಸೊ ಇದನ್ನು ನಾವು ಬರೆಯೋಣ system.out.print ಅಲ್ಲಿ. ಸೊ ನೆಕ್ಸ್ಟ್ ನೋಡ್ಬೋದು, ಯೂಸರ್ ಎರಡು ನಂಬರ್ನ ಇನ್ಪುಟ್ಟಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದೆರಡನ್ನೂ ಕೂಡ ಒಂದೊಂದು ವೇರಿಯೇಬಲಲ್ಲಿ ತೊಗೊಂಡು ಬಂದು ಸ್ಟೋರ್ ಮಾಡ್ಕೊಳ್ಳೋಣ, ಇಂಟ್ ಎ ಮತ್ತು ಇಂಟ್ ಬಿ ಅಂತ. ಸೊ ಸ್ಟೋರ್ ಮಾಡಾದಮೇಲೆ ಈ ಎರಡು ನಂಬರ್ನ ನಾವು ಸಮ್ ಮಾಡಬೇಕು, ಅಂದರೆ ಎ ಪ್ಲಸ್ ಬಿ ಮಾಡಬೇಕು. ಸಮ್ ಆಗಿರೋವಂಥ ನಂಬರ್ನ ಸ್ಟೋರ್ ಮಾಡೋಕ್ಕೆ ಮತ್ತೊಂದು ವೇರಿಯೇಬಲ್ ಸಮ್ಮನ್ನು ತೊಗೊಳ್ಳೋಣ. ಸೊ ಇದಾದಮೇಲೆ ನಾವು system.out.printಲ್ಲಿ ಔಟ್ಪುಟ್ನ ಪ್ರಿಂಟ್ ಮಾಡಿದ್ರೆ ನಮ್ಮ ಪ್ರೋಗ್ರಾಮ್ ಪೂರ್ತಿಯಾಗಿ ಕಂಪ್ಲೀಟ್ ಆಗುತ್ತೆ. ಸೊ ಇದನ್ನೀಗ ಕೋಡಿಂಗಲ್ಲಿ ಹೇಗೆ ಅಚೀವ್ ಮಾಡೋದು ಅಂತ ನೋಡೋಣ. ನಾವು ನಮ್ಮ ವರ್ಕಿಂಗ್ ಸ್ಪೇಸ್ಗೆ ಬಂದಿದ್ದೀವಿ ಈಗ. ಸೊ ನೋಡ್ಬೋದು, ಇಲ್ಲಿ ನಮ್ಮ ಕ್ಲಾಸ್ ಮತ್ತು ಮೈನ್ ಫಂಕ್ಷನ್ ಇದೆ. ಸೊ ಇಲ್ಲಿ ಫಸ್ಟ್ ನಮಗೆ ಏನು ಬೇಕು, ಎಂಟರ್ 2 ನಂಬರ್. ಸೊ ಅದಕ್ಕೆ ನಾನೊಂದು ಔಟ್ಪುಟ್ ಸ್ಟೇಟ್ಮೆಂಟ್ನ ಬರ್ಕೊಳ್ತೀನಿ, ಎಂಟರ್ 2 ನಂಬರ್ಸ್. ಸೊ ಅದಾದಮೇಲೆ ಯೂಸರ್ ಹತ್ರ ನಾವು ಇನ್ಪುಟ್ ತೊಗೋಬೇಕು ಎರಡು ನಂಬರ್ನ. ಯೂಸರ್ ಹತ್ರ ಎರಡು ನಂಬರ್ನ ಇನ್ಪುಟ್ ತೊಗೊಳ್ತಾ ಇದ್ದೀವಿ ಅಂತ ಅಂದಾಗ ನಾವು ಸ್ಕ್ಯಾನರ್ ಕ್ಲಾಸ್ನ ಯೂಸ್ ಮಾಡಬೇಕಾಗತ್ತೆ. ಸ್ಕ್ಯಾನರ್ ಕ್ಲಾಸ್ನ ನಾವೀಗ ಯೂಸ್ ಮಾಡಬೇಕಂತ ಅದಕ್ಕೆ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಸ್ಕ್ಯಾನರ್ ಇನ್ ಈಕ್ವಲ್ಸ್ ನ್ಯೂ ಸ್ಕ್ಯಾನರ್ system.in. ಸೊ ಸ್ಕ್ಯಾನರ್ ಕ್ಲಾಸ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂದಾಗ ಅದನ್ನು ಇಂಪೋರ್ಟ್ ಕೂಡ ಮಾಡಬೇಕು. ಸೊ ಇಂಪೋರ್ಟ್ ಮಾಡೋದಕ್ಕೆ ಇಂಪೋರ್ಟ್ java.util.scanner. ಸೊ ಈ ಇಂಪೋರ್ಟ್ ಸ್ಟೇಟ್ಮೆಂಟ್ನ ಬರೀಬೇಕು. ಸೊ ನೆಕ್ಸ್ಟ್ ಈಗ ಯೂಸರ್ ಹತ್ರ ಎಂಟರ್ 2 ನಂಬರ್ ಅಂತ ಕೇಳಾದ್ಮೇಲೆ ಯೂಸರಿಂದ ಎರಡು ನಂಬರ್ನ ಇನ್ಪುಟ್ ತೊಗೊಳ್ತೀವಿ. ಅದನ್ನು ಸ್ಟೋರ್ ಮಾಡೋಕ್ಕೆ ವೇರಿಯೇಬಲ್ಸ್ನ ಕೂಡ ತೊಗೊಳ್ಳೋಣ. ಸೊ ಅದಕ್ಕೆ ಇಂಟ್ ಎ ಅನ್ನೋ ವೇರಿಯೇಬಲ್ನ ತೊಗೊಳ್ತೀನಿ, ಈಕ್ವಲ್ಸ್ in.next int. ಸೊ in.nextInt ಫಂಕ್ಷನ್ ಏನು ಮಾಡುತ್ತೆ, ಯೂಸರ್ ಹತ್ರ ಬರುವಂಥ ಇನ್ಪುಟ್ನ ತೊಗೊಂಡು ವೇರಿಯೇಬಲ್ ಹೇಗೆ ಸ್ಟೋರ್ ಮಾಡುತ್ತೆ. ನೆಕ್ಸ್ಟ್ ಅದೇ ಥರ ಇಂಟ್ ಬಿ ಈಕ್ವಲ್ಸ್ in.next int. ಸೊ ಬಿಗೆ ವ್ಯಾಲ್ಯೂನ ತೊಗೊಂಡಿದ್ವಿ. ಸೊ ಈಗ ಎರಡು ನಂಬರ್ನ ಇನ್ಪುಟ್ ತೊಗೊಂಡಾಗಿದೆ. ನೆಕ್ಸ್ಟು ಸಮ್ ಈಕ್ವಲ್ಸ್ ಎ ಪ್ಲಸ್ ಬಿ. ಸೊ ಇಲ್ಲೇನಾಗುತ್ತೆ, ಎ ಮತ್ತು ಬಿ ಯಲ್ಲಿರುವಂಥ ವ್ಯಾಲ್ಯೂ ಸಮ್ ಆಗಿ ಸಮ್ ಅನ್ನೋ ವೇರಿಯೇಬಲಲ್ಲಿ ಸ್ಟೋರ್ ಆಗುತ್ತೆ. ಸೊ ನೆಕ್ಸ್ಟ್ ಈಗ ಇದನ್ನು ಪ್ರಿಂಟ್ ಮಾಡೋದಕ್ಕೆ ನಾನೊಂದು system.out.print ತೊಗೊಳ್ತೀನಿ, ಔಟ್ಪುಟ್ ಸ್ಟೇಟ್ಮೆಂಟ್. ಸೊ ಇದರಲ್ಲಿ ನನ್ನ ಸ್ಟ್ರಿಂಗ್ ಪಾರ್ಟ್ ಏನಿದೆ ಅದನ್ನು ಬರ್ಕೊಳ್ತೀನಿ. ಸೊ ನೆಕ್ಸ್ಟು ಇದಿಷ್ಟು ಸ್ಟ್ರಿಂಗ್ ಪಾರ್ಟ್ ಹಾಗೆ ಪ್ರಿಂಟ್ ಆಗುತ್ತೆ. ಇನ್ನು ನಮ್ಮ ಸಮ್ ಆಗಿರುವಂಥ ವ್ಯಾಲ್ಯೂ ಎಲ್ಲಿದೆ, ಸಮ್ ಅನ್ನೋ ವೇರಿಯೇಬಲ್ ಇದೆ. ಆ ವೇರಿಯೇಬಲ್ನ ನಾನು ಏನು ಮಾಡ್ತೀನಿ, ಈ ಸ್ಟ್ರಿಂಗ್ ಜೊತೆಗೆ ಜಾಯಿನ್ ಮಾಡಿ ಪ್ರಿಂಟ್ ಮಾಡ್ತೀನಿ. ಸೊ ಇದು ನಮ್ಮ ಜಾವಾ ಪ್ರೋಗ್ರಾಮ್. ಸೊ ಇದನ್ನು ರನ್ ಮಾಡ್ತೀನಿ ಈಗ. ನೋಡ್ಬೋದು, ಎಂಟರ್ 2 ನಂಬರ್ ಅಂತ ಹೇಳಿ ಕೇಳ್ತಾ ಇದೆ. ಸೊ ಇಲ್ಲಿ ನಾನು ಎರಡು ನಂಬರ್ನ ಇನ್ಪುಟ್ ಕೊಡ್ತೀನಿ, 10 ಮತ್ತು 20. ನೋಡ್ಬೋದು ಆನ್ಸರ್ ಬಂದಿದೆ, ಸಮ್ ಈಕ್ವಲ್ಸ್ 30. ಈ ಥರ ನಾವು ನಮ್ಮ ಪ್ರೋಗ್ರಾಮ್ನ ಅಚೀವ್ ಮಾಡ್ಬೋದು. ಸೊ ನೆಕ್ಸ್ಟ್ ಇದೇ ರೀತಿಯಾಗಿ ನೀವು ಬೇರೆ ಅರ್ಥಮೆಟಿಕ್ ಆಪರೇಟರ್ಸ್ನ ಕೂಡ ಯೂಸ್ ಮಾಡ್ಬೋದು. ಎಕ್ಸಾಂಪಲ್ ಈಗ ಸಬ್ಸ್ಟ್ರಾಕ್ಷನ್, ಎ ಮೈನಸ್ ಬಿ. ಸೊ ಇದನ್ನು ಪ್ರಿಂಟ್ ಮಾಡೋಕ್ಕೆ ಕೂಡ ಒಂದು ವೇರಿಯೇಬಲ್ನ ತೊಗೊಳ್ತೀನಿ. ಸೊ ಇದನ್ನು ಪ್ರಿಂಟ್ ಮಾಡೋದಕ್ಕೆ ನಾನೊಂದು ಸ್ಟೇಟ್ಮೆಂಟ್ನ ಬರಿತಾ ಇದ್ದೀನಿ, ಸಬ್. ಸೊ ಇಲ್ಲೂ ಕೂಡ ಸಬ್ಸ್ಟ್ರಾಕ್ಷನ್. ನೋಡ್ಬೋದು, ಈಗ ನಾನೀಗ ಎರಡು ನಂಬರ್ನ ಕೊಡ್ತೀನಿ, 10 ಮತ್ತು 20. ನೋಡ್ಬೋದು ಆನ್ಸರ್ ಬಂದಿದೆ, ಸಮ್ ಕೂಡ ಬಂದಿದೆ, ಸಬ್ಸ್ಟ್ರಾಕ್ಷನ್ ಕೂಡ ಬಂದಿದೆ. ಇದೇ ರೀತಿ ನಮ್ಮ ಉಳಿದ ಆಪರೇಟರ್ಸ್ನ ಕೂಡ ನೀವು ಅಚೀವ್ ಮಾಡ್ಬೋದು. ಮಲ್ಟಿಪ್ಲಿಕೇಷನಿಗೆ, ಡಿವಿಷನ್ಗೆ, ಅದೇ ಥರ ರಿಮೈಂಡರ್ಗೆ.
ರಿಮೈಂಡರ್ಗೆ ನಾವು ಮಾಡ್ಯುಲಸ್ ಅಥವಾ ಪರ್ಸೆಂಟೇಜ್ ಸಿಂಬಲ್ನ ಯೂಸ್ ಮಾಡ್ತೀವಿ. ಆ ಥರ ಔಟ್ಪುಟ್ ಸ್ಟೇಟ್ಮೆಂಟ್ಸ್ನ ಕೂಡ ಬರ್ಕೊಳ್ಳೋಣ. ಮಲ್ಟಿಪ್ಲಿಕೇಶನ್, ಡಿವಿಷನ್, ಈ ಥರ ರಿಮೈಂಡರ್. ಸೊ ಅಷ್ಟು ವೇರಿಯೇಬಲ್ಸಿಗೆ ಅರ್ಥಮೆಟಿಕ್ ಆಪರೇಟರ್ನ ಯೂಸ್ ಮಾಡಿ ಕ್ಯಾಲ್ಕುಲೇಷನ್ಸ್ನ ಮಾಡಿ ವ್ಯಾಲ್ಯೂಸ್ನ ಸ್ಟೋರ್ ಮಾಡ್ಕೊಂಡಿದ್ದೀನಿ, ಅದಷ್ಟನ್ನು ಕೂಡ ಪ್ರಿಂಟ್ ಮಾಡಿದ್ದೀನಿ. ಸೊ ಒಂದೇ ಪ್ರೋಗ್ರಾಮಲ್ಲಿ ಅಷ್ಟು ಆಪರೇಟರ್ನ ನಾವೀಗ ಯೂಸ್ ಮಾಡ್ಕೊಂಡು ಹಾಕಿದೆ. ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಮತ್ತು ರಿಮೈಂಡರ್ಗೆ. ಸೊ ನೋಡ್ಬೋದು ಈಗ 40 ಮತ್ತು 23 ಕೊಟ್ಬಿಡ್ತೀನಿ. ನೋಡ್ಬೋದು ಅಷ್ಟು ಕೂಡ ಈಗ ಔಟ್ಪುಟ್ ಬಂದಿದೆ. ಸೊ ಈ ರೀತಿ ನೀವು ಪ್ರೋಗ್ರಾಮ್ನ ರನ್ ಮಾಡಿ ನೋಡ್ಬೋದು ಅರ್ಥಮೆಟಿಕ್ ಆಪರೇಟರ್ಸ್ನ ಯೂಸ್ ಮಾಡಿಕೊಂಡು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಕಂಡೀಷ್ನಲ್ ಸ್ಟೇಟ್ಮೆಂಟ್ಸ್ ಅಥವಾ ಕಂಡೀಷ್ನಲ್ ಆಪರೇಟರ್ಸ್ನೆಲ್ಲ ನೋಡೋಣ. ಸೊ ಈ ಥರ ಪ್ರೋಗ್ರಾಮ್ಸ್ನ ಟೈಪ್ ಮಾಡಿ ರನ್ ಮಾಡಿ ಚೆಕ್ ಮಾಡ್ತಾಯಿರಿ.